ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 6ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ. ಈ ಷಷ್ಠಿ ಈ ದಿನ ರಾತ್ರಿ 9:48 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 3:44 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:07 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ಬೆಳಿಗ್ಗೆ 10:03 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:46 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:34 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:31 ಬೆಳಿಗ್ಗೆ 8:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:42 ರಾತ್ರಿ 10:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಛಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:46 ಸಂಜೆ 5:26 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವರ್ತಕರು ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಿ. ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು ಅಥವಾ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಮಾಡ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಯಾವುದೇ ರೀತಿಯ ವ್ಯಾಪಾರಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದಕ್ಕಾಗಲಿ ಈ ಸಮಯ ಬಹಳ ಸೂಕ್ತವಾಗಿರುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಈ ಛಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:43. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಶನಿ ನಾವು ಮಾಡುವಂತಹ ಕೆಲಸ, ನಮ್ಮ ಉದ್ಯೋಗ, ನಮ್ಮ ವೃತ್ತಿ, ನಮ್ಮ ಕರ್ಮ ಇದಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಯಾರು ನಿಷ್ಠೆಯಿಂದ, ಯಾರು ಪ್ರಾಮಾಣಿಕವಾಗಿ
ಮುಂದುವರಿಸ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲ ಇರುತ್ತೆ. ಅದರಲ್ಲೂ ಈ ಫಲ ಅನ್ನುವಂಥದ್ದು ತುಂಬ ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಒಂದೆರಡು ದಿನಕ್ಕಷ್ಟೇ ಈ ಫಲಗಳಲ್ಲ, ಅದು ತುಂಬ ದಿನಗಳವರೆಗೂ ಕೂಡ ಅದನ್ನು ನಾವು ಅನುಭವಿಸುವಂಥ ಫಲಗಳು ಬರುವಂಥದ್ದಿದೆ. ಹಾಗೆ ಈ ದಿನ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಉತ್ತಮ ಫಲವನ್ನು ಕೊಡುತ್ತೆ. ಹಾಗಾಗಿ ಸಹನೆಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಅದರಲ್ಲೂ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಕೊಳ್ಳುವಂಥವರು ಇದ್ದಾರೆ. ಏಕೆಂದರೆ ಇಂತಹ ಒಂದು ಸಾಧನೆ, ಇಂತಹ ಒಂದು ಜ್ಞಾನ ಸಂಪಾದನೆ ನಮಗೆ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಶಿಕ್ಷಣ, ಇದು ಜ್ಞಾನ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಉತ್ತಮವಾದಂಥ ದಿನ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ಶನಿವಾರ ನೀವು ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಉತ್ತಮವಾದ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು, ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಆರಂಭ ಆಗುವಂಥ ಸಮಯ ಈ ದಿನ ಬೆಳಿಗ್ಗೆ 6:32 ಬೆಳಿಗ್ಗೆ 7:41 ಹಾಗೆ ಮಧ್ಯಾಹ್ನ 2:38 ಅಪರಾಹ್ನ 3:48 ಹಾಗೆ ರಾತ್ರಿ 9:48 ರಾತ್ರಿ 10:38 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದರ ತುಂಬ ತಡ ಆಗುತ್ತೆ, ಫಲಿತಾಂಶಗಳು ತುಂಬ ನಿಧಾನವಾಗಿ ಬರುತ್ತೆ. ಹಾಗಾಗಿ ಈ ದಿನ ಆದಷ್ಟು ಶನಿ ಹೋರಾವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಅದರಲ್ಲೂ ಕೆಲವೊಂದು ಪ್ರಮುಖ ಕಾರ್ಯಗಳೇನಿದೆ ಅದನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಲೇಬೇಡಿ. ಏಕೆಂದರೆ ಅದರಿಂದ ಬರುವಂತಹ ಫಲಿತಾಂಶಗಳು ತುಂಬ ತಡವಾಗುತ್ತೆ. ನಿಮ್ಮ ಅರ್ಜೆನ್ಸಿಗೆ ಯಾವುದೇ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಶನಿ ಹೋರ ಈ ದಿನ ಪ್ರಾತಃ ಕಾಲ 5:22 ಬೆಳಿಗ್ಗೆ 6:32 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:38 ಹಾಗೆ ರಾತ್ರಿ 8:57 ರಾತ್ರಿ 9:48 ಶನಿ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ರಾಜಕಾರಣಿಗಳು ವಿಶೇಷವಾಗಿ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣ ಕೂಡ ರವಿ ಹೋರಾದಲ್ಲಿ ಬೇಡ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಉತ್ತಮ ಫಲವನ್ನು ತಂದುಕೊಡಲ್ಲ. ಹಾಗಾಗಿ ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಆದಷ್ಟು ರವಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇನ್ನು ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ಕೂಡ ರವಿ ಹೋರಾದಲ್ಲಿ ಬೇಡ. ಒಟ್ಟಾರೆ ರಾಜಕಾರಣಿಗಳಿಗೆ ಮತ್ತು ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಿಗೆ ಈ ರವಿ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ ಈ ದಿನ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:51 ಬೆಳಿಗ್ಗೆ 10 ಇನ್ನು ಅಪರಾಹ್ನ 4:57 ಸಂಜೆ 6:09 ಇನ್ನು ರಾತ್ರಿ 11:29 ರಾತ್ರಿ 12:19 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಅಂದರೆ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡಚಣೆಗಳು ಜಾಸ್ತಿ ಆಗುತ್ತೆ. ಅದರಲ್ಲಿ ಯಾರೋ ಒಬ್ಬರು ಶತ್ರುಗಳು ಹುಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಕೂಡ ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ
ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 8:51 ಇನ್ನು ಅಪರಾಹ್ನ 3:48 ಅಪರಾಹ್ನ 4:57 ಇನ್ನು ರಾತ್ರಿ 10:38 ರಾತ್ರಿ 11:29 ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿ ನೀವು ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಅಂದರೆ ನಾವು ಹೇಳುವಂತಹ ಸಮಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ಸರ್ವ ವಿಧದಲ್ಲೂ ಕೂಡ ನಿಮಗೆ ಅನುಕೂಲಕರವಾಗುವಂತಹ ಒಂದು ಫಲಿತಾಂಶ ಬರಬೇಕು ಅಂದರೆ ಈ ಪಂಚಾಂಗವನ್ನು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ದಶಮ ಭಾವ ಅಂದರೆ ನಮ್ಮ ಉದ್ಯೋಗ, ನಮ್ಮ ವೃತ್ತಿ, ನಮ್ಮ ಆದಾಯದ ಮೂಲ ಹೇಗೆ ನಮ್ಮ ಜಾತಕದಿಂದ ನಿರ್ಧಾರಿತ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ವಿ. ಇಲ್ಲಿ ಈ ವೃತ್ತಿಯಲ್ಲಿ ಉದ್ಯೋಗದ ಗುಣಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಇದರಲ್ಲಿ ಕೆಲವರು ಅಡ್ವೈಸರಿ ಗ್ರೂಪ್ನಲ್ಲಿ ಇದ್ದರೆ, ಕೆಲವರು ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ನಲ್ಲಿರ್ತಾರೆ, ಕೆಲವರು ಸರ್ವಿಸ್ ಓರಿಯೆಂಟೆಡ್ ಗ್ರೂಪ್ನಲ್ಲಿ ಇರುವಂಥದ್ದು ಇದೆ. ಹಾಗಾಗಿ ವೃತ್ತಿಯಲ್ಲಿ ಈ ಸಲಹೆ, ಆಡಳಿತ, ಸೇವಾ ವೃತ್ತಿ 3 ವಿಭಾಗಗಳಲ್ಲಿ ಇರುವಂಥದ್ದು. ಇನ್ನು ನಾವು ಮಾಡುವಂಥ ಉದ್ಯೋಗ ಇರ್ಬೋದು ಅಥವಾ ನಮ್ಮ ಸ್ವಂತ ಬಿಸಿನೆಸ್ ಇರ್ಬೋದು, ಇದಕ್ಕೆ ಕಾರಕರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನು ನೋಡಿದ್ವಿ. ಅಂದರೆ ಉದ್ಯೋಗಕ್ಕೆ ಕಾರಕ ಶನಿ. ಇಲ್ಲಿ 2, 6, 10 ಮತ್ತು 11ನೇ ಭಾವಗಳು ಉದ್ಯೋಗದ ಭಾವಗಳು. ಇನ್ನು ನಮ್ಮ ಸ್ವಂತ ವ್ಯಾಪಾರಕ್ಕೆ ಬುಧ ಕಾರಕ. ಇಲ್ಲಿ 2, 7, 10 ಮತ್ತು 11ನೇ ಭಾವಗಳು ವ್ಯಾಪಾರ ಭಾವಗಳು ಅನ್ನುವಂಥ ಒಂದು ವಿಚಾರವನ್ನು ನೋಡಿದ್ವಿ. ಹಾಗೆ ಉದ್ಯೋಗದ ಸ್ಥಿತಿಗತಿ ಬಗ್ಗೆ ಮತ್ತೆ ಉದ್ಯೋಗದಲ್ಲಿರುವಂಥ 2 ವಿಧಗಳ ಬಗ್ಗೆ, ಅಂದರೆ ಈಗಾಗಲೇ ಹೇಳಿದಾಗೆ ಉದ್ಯೋಗ ಅಂತ ಹೇಳಿದ್ರೆ ಒಬ್ಬರ ಹತ್ತಿರ ಕೆಲಸ ಮಾಡುವಂಥದ್ದು, ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು ಅಥವಾ ಸ್ವಂತ ಉದ್ಯೋಗವನ್ನು ಮುಂದುವರಿಸುವಂಥದ್ದು. ಹಾಗಾಗಿ ಇಲ್ಲಿ ಉದ್ಯೋಗದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಹೆಚ್ಚು ಜನ ಈ ಸ್ವಂತ ಉದ್ಯೋಗವನ್ನು ಇಷ್ಟಪಡಲ್ಲ. ಏಕೆಂದರೆ ಅವರು ಬೇರೆಯವರ ಹತ್ತಿರವೇ ಕೆಲಸ ಮಾಡಬೇಕು, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಬೇಕು. ಇದು ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಖಾಸಗಿ ಕೆಲಸ ಇರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ವೃತ್ತಿಗೆ ಸೇರ್ಪಡೆ ಆಗುವಂಥದ್ದು ಅಂದರೆ ಅಲ್ಲಿ 4 ರೀತಿಯ ಉದ್ಯೋಗದ ಸ್ತರಗಳು ಇರುತ್ತೆ. ಒಂದು ಉನ್ನತವಾದಂತಹ ಅಧಿಕಾರ ಯೋಗ ಕೆಲವರಿಗಿರುತ್ತೆ, ಕೆಲವರಿಗೆ ಸಾಧಾರಣವಾದಂತಹ ಯೋಗ ಅಂದರೆ ಈ ಮಿಡಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಇರುವಂಥದ್ದು ಮಿಡಲ್ ಲೆವೆಲಲ್ಲಿ. ಇನ್ನು ಕೆಲವರಿಗೆ ಸಾಧಾರಣ ಉದ್ಯೋಗ ಇರುತ್ತೆ, ಕೆಲವರಿಗೆ ಕಡಿಮೆ ದರ್ಜೆಯ ಉದ್ಯೋಗ ಇರುವಂಥದ್ದು ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಜನ್ಮ ಕುಂಡಲಿ. ನಾವು ಜನಿಸಿದಂತಹ ಸಂದರ್ಭದಲ್ಲಿ ಗ್ರಹಗತಿಗಳು ಯಾವ ರೀತಿಯಲ್ಲಿತ್ತು ಅನ್ನುವಂಥದ್ರ ಮೇಲೆ ನಮಗೆ ಈ ಉದ್ಯೋಗ ಯಾವ ರೀತಿಯಲ್ಲಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗತ್ತೆ. ಇಲ್ಲಿ ಬಂಧುಗಳೇ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಕೆಲವು ಮಂದಿ ಬಹಳ ಉನ್ನತ ಅಧಿಕಾರದಲ್ಲಿ ಇರ್ತಾರೆ, ಅವರಿಗೆ ತುಂಬ ಪವರ್ಸ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಅಧಿಕಾರ ಚಲಾವಣೆಯ ಸಂದರ್ಭದಲ್ಲಿ ಅವರು ಕೆಲವು ವಿಶೇಷ ರೀತಿಯ ವರ್ತನೆಗಳನ್ನು ಕೂಡ ಹೊಂದಿರ್ತಾರೆ. ಅಂಥವ್ರಿಗೆ ಉನ್ನತ ಅಧಿಕಾರ ಯೋಗ ಅನ್ನುವಂಥದ್ದು ಜಾತಕದಲ್ಲೇ ಬರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ಉನ್ನತ ಅಧಿಕಾರ ಯೋಗದ ಕಾರಕ ಭಾವಗಳು ಅಂತ ಹೇಳಿದ್ರೆ ಅದು 1, 5, 9 ಮತ್ತು 10ನೇ ಭಾವಗಳು. ಇನ್ನು ಒಬ್ಬರಿಗೆ ಉನ್ನತ ಅಧಿಕಾರ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಕ ಗ್ರಹಗಳು ರವಿ, ಕುಜ, ಗುರು. ಇವರು ಪುರುಷ ರಾಶಿಯಲ್ಲಿರುವಂಥ ಚಂದ್ರ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಪುರುಷ ರಾಶಿ ಯಾವುದು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ತುಲಾ, ಧನಸ್ಸು ಮತ್ತೆ ಕುಂಭರಾಶಿ. ಈ 6 ರಾಶಿಗಳು ಪುರುಷ ಸ್ವಭಾವದ ರಾಶಿಗಳು ಅಂತ ಹೇಳುವಂಥದ್ದು. ಇನ್ನು ಸ್ತ್ರೀ ಸ್ವಭಾವದ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನರಾಶಿ. ಈ 6 ರಾಶಿಗಳು ಸ್ತ್ರೀ ಸ್ವಭಾವದ ರಾಶಿಗಳು.
ಅಂದ್ರೆ ಇಲ್ಲಿ ಚಂದ್ರ, ಗುರು, ಕುಜ ಮತ್ತೆ ರವಿ ಈ 4 ಗ್ರಹಗಳು ಪುರುಷ ರಾಶಿಗಳಲ್ಲಿದ್ರೆ ಸರ್ವೇ ಸಾಮಾನ್ಯವಾಗಿ ಇವರು ಪ್ರಬಲರಾಗಿರ್ತಾರೆ. ಅಂಥವ್ರಿಗೆ ಉನ್ನತ ಅಧಿಕಾರ ಯೋಗ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಇನ್ನು ಜಾತಕದಲ್ಲಿ ಬಹಳಷ್ಟು ಗ್ರಹಗಳು ತಮ್ಮ ಉಚ್ಚ ಕ್ಷೇತ್ರದಲ್ಲಿರಬೇಕು, ಇಲ್ಲ ಸ್ವಕ್ಷೇತ್ರಗಳಲ್ಲಿ ಇರುವಂಥದ್ದಾದ್ರೆ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗತ್ತೆ. ಇನ್ನು ಲಗ್ನ, ಪಂಚಮ, ಭಾಗ್ಯಭಾವ, ದಶಮ ಭಾವ ಇವುಗಳು ಬಲಾಢ್ಯರಾಗಿದ್ರೆ ಮಾತ್ರ ಅಂಥವರಿಗೆ ಅಧಿಕಾರ ಪ್ರಾಪ್ತಿಯಾಗತ್ತೆ. ಇನ್ನು ಹೆಚ್ಚು ಗ್ರಹಗಳು ರಾಶಿ ಬಲಕ್ಕಿಂತ ಭಾವಬಲದಲ್ಲಿ ಬಲಾಢ್ಯರಾಗಿರುವಂತಹ ಸಂದರ್ಭ ಇದ್ದಾಗ ಅಧಿಕಾರ ಸಿಕ್ಕತ್ತೆ. ಇನ್ನು ಜಾತಕದಲ್ಲಿ ಭಾಗ್ಯ ಅಂದರೆ 9ನೇ ಮನೆ ಮತ್ತು ದಶಮ 10ನೇ ಮನೆ ಇಲ್ಲಿನ ಅಧಿಪತಿಗಳು ಬಲಾಢ್ಯರಾಗಿರ್ತಾರೆ. ಹಾಗೆ ರವಿ, ಕುಜ, ಗುರು ಬಲಾಢ್ಯರಾಗಿರ್ತಾರೆ ಅಥವಾ ಯೋಗಕಾರಕರಾಗಿರ್ತಾರೆ. ಅಂಥವರಿಗೆ ಸಾಮಾನ್ಯವಾಗಿ ಉನ್ನತ ಅಧಿಕಾರ ಯೋಗ ಸಿಕ್ಕತ್ತೆ. ಅದು ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಖಾಸಗಿ ವಲಯಗಳಲ್ಲಿ, ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಹುದ್ದೆ ಇದೆ ಅಂದರೆ ಅವರಿಗೆ ಉನ್ನತ ಅಧಿಕಾರದ ಯೋಗ ಜಾತಕದಲ್ಲಿದೆ ಅನ್ನುವಂಥ ಒಂದು ಅರ್ಥ. ಇನ್ನು ಕೆಲವರಿಗೆ ಸಾಮಾನ್ಯವಾದಂಥ ಒಂದು ಅಧಿಕಾರ ಇರುತ್ತೆ, ಅಂದರೆ ಒಂದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರುವಂಥವ್ರು. ಅಂಥವರಿಗೆ 1, 5, 9ನೇ ಭಾವಗಳು ತುಂಬ ಮುಖ್ಯವಾಗಿ ನೋಡಬೇಕಾಗತ್ತೆ. ಹಾಗೆ ಸ್ತ್ರೀ ರಾಶಿಗಳಲ್ಲಿ ಅನೇಕ ಗ್ರಹಗಳು ಇರುವಂಥದ್ದು ಈಗಾಗಲೇ ಹೇಳಿದ್ವಿ. ಸ್ತ್ರೀ ರಾಶಿಗಳು ಯಾವ್ಯಾವುದು ಅಂತ, ಅಲ್ಲಿ ಹೆಚ್ಚಿನ ಗ್ರಹಗಳು ಸ್ಥಿತರಾಗಿರ್ತಾರೆ ಜಾತಕದಲ್ಲಿ ಹುಟ್ಟಿದ ಸಮಯದಲ್ಲಿ. ಇನ್ನು ಯೋಗಕಾರಕರು ರಾಶಿ ಬಲ ಅಥವಾ ಸ್ಥಾನ ಬಲಹೀನರಾಗಿ ಇರುವಂಥದ್ದು. ಅದಕ್ಕಾಗಿಯೇ ಅವರಿಗೆ ಉನ್ನತವಾದಂಥ ಅಧಿಕಾರ ಸಿಕ್ಕಲ್ಲ, ಆದರೆ ಅಧಿಕಾರ ಯೋಗ ಇರೋದರಿಂದ ಸಾಮಾನ್ಯವಾದ ಅಧಿಕಾರ ಅವರಿಗೆ ಸಿಕ್ಕತ್ತೆ. ಇನ್ನು ಭಾಗ್ಯಾಧಿಪತಿ ಕರ್ಮಾಧಿಪತಿಗಿಂತ ಕೂಡ ಬಲಾಢ್ಯನಾಗಿರುವಂಥ ಸಂದರ್ಭ ಇರುತ್ತೆ. ಹಾಗೆ ಜಾತಕದಲ್ಲಿ ವಕ್ರ ಗ್ರಹಗಳ ಸ್ಥಿತಿ ಇರುವಂಥದ್ದು, ಕೆಲವು ಗ್ರಹಗಳು ವಕ್ರರಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಉನ್ನತ ಅಧಿಕಾರ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ನಾವು ಜಾತಕವನ್ನು ನೋಡಿ ಅವರಿಗೆ ಎಂತಹ ಒಂದು ಅಧಿಕಾರದ ಸ್ಥಾನಮಾನ ಸಿಕ್ಕತ್ತೆ, ಎಂತಹ ಉದ್ಯೋಗ ಸಿಕ್ಕತ್ತೆ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರಿಗೆ ತುಂಬ ಸಾಧಾರಣವಾದಂತಹ ಉದ್ಯೋಗ ಇರುತ್ತೆ. ಇಲ್ಲಿ ನೋಡಿ ಅಧಿಕಾರ ಅಲ್ಲ, ಇದು ಬರೀ ಉದ್ಯೋಗ. ಅಂದರೆ ಅವರು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡುವಂಥದ್ದು, ಮಿನಿಸ್ಟೇರಿಯಲ್ ಸ್ಟಾಫ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆಗಳಿರುತ್ತೆ ಉದ್ಯೋಗಿಗಳವರು. ಹಾಗಾಗಿ ಅವರ ಮೇಲೆ ಒಬ್ಬರು ಬಾಸ್ ಅನ್ನುವಂಥದ್ದು ಇರ್ತಾರೆ. ಆದರೆ ಇಲ್ಲಿ ಉದ್ಯೋಗಿಗಳಿಗೆ ಕಾರಕ ಭಾವಗಳು ಅಂತ ಹೇಳಿದ್ರೆ 3 ಮತ್ತು 10ನೇ ಭಾವಗಳು. ಕಾರಕ ಗ್ರಹಗಳು ಶನಿ, ಬುಧ ಮತ್ತು ಶುಕ್ರ ಜೊತೆಗೆ ಚಂದ್ರ. ಇಲ್ಲಿ ಬಹಳ ಗ್ರಹಗಳು ಚರ ಮತ್ತೆ ದ್ವಿಸ್ವಭಾವ ರಾಶಿಗಳಲ್ಲಿ ಇರುವಂಥದ್ದು. ಇಲ್ಲಿ ಚರ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ತುಲಾ ಮತ್ತೆ ಮಕರ ರಾಶಿ. ಈ 4 ರಾಶಿಗಳು ಚರ ಸ್ವಭಾವದ ರಾಶಿಗಳು ಅಂತ ಹೇಳುವಂಥದ್ದು. ಇನ್ನು ದ್ವಿಸ್ವಭಾವದ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕನ್ಯಾ, ಧನಸ್ಸು ಮತ್ತೆ ಮೀನ ಈ 4 ರಾಶಿಗಳು. ಇಲ್ಲಿ ಹೆಚ್ಚು ಗ್ರಹಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಜಾತಕದಲ್ಲಿ ಬಲಹೀನ ಗ್ರಹಗಳಿರುತ್ತೆ, ವಕ್ರ ಗ್ರಹಗಳು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದು. ಮತ್ತೆ ಅಷ್ಟಮ ಭಾವ ಮತ್ತೆ ಅಷ್ಟಮಾಧಿಪತಿ ಜಾತಕದಲ್ಲಿ ಬಲಾಢ್ಯರಾಗಿರ್ತಾರೆ. ಹಾಗೆ 3 ಮತ್ತು 10ನೇ ಭಾವಗಳು ಬಲಾಢ್ಯವಾಗಿದ್ರೂ ಕೂಡ ಭಾವಾಧಿಪತಿಗಳು ಸ್ವಕ್ಷೇತ್ರದಲ್ಲೋ, ಉಚ್ಚ ಕ್ಷೇತ್ರದಲ್ಲೋ, ಮಿತ್ರ ಕ್ಷೇತ್ರದಲ್ಲೋ ಅಥವಾ ಯಾವುದೇ ರೀತಿಯ ಸ್ಥಾನ ಬಲವುಳ್ಳರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಉದ್ಯೋಗಿಗಳಾಗಿ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಅಧಿಕಾರಿ ಕಾರಕ ಗ್ರಹಗಳಾದಂತಹ ಈ ಕುಜ, ಗುರು, ರವಿ ಮತ್ತು ಚಂದ್ರರು ಇಲ್ಲಿ ಬಲಹೀನರಾಗಿರ್ತಾರೆ. ಅವರಿಗೆ ಸ್ವತಂತ್ರವಾದಂಥ ಒಂದು ಬಲ ಇರಲ್ಲ. ಅದಕ್ಕಾಗಿಯೇ ಅವರು ಉದ್ಯೋಗಿಗಳಾಗಿ ಇರ್ತಾರೆ, ಅಂದರೆ ಸಹಾಯಕರಾಗಿ ಕೆಲಸ ಮಾಡುವಂಥದ್ದು. ಇನ್ನು ಕೆಲವರು ತುಂಬ ಕಡಿಮೆ ದರ್ಜೆಯ ಉದ್ಯೋಗದಲ್ಲಿರ್ತಾರೆ. ಅಂಥವರು ಈ ಮೇಲಿನ 2 ವರ್ಗದವರನ್ನ, ಅಂದರೆ ಉದ್ಯೋಗಿಗಳನ್ನ ಮತ್ತೆ ಅಧಿಕಾರಿ ವರ್ಗದವರಿಗೆ ಸಹಾಯಕರಾಗಿ ಇರುವಂಥವ್ರು ಇವರು. ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಕಾರಕ ಗ್ರಹರು ಯಾರ್ಯಾರು ಅಂತ ಹೇಳಿದ್ರೆ ಕೇತು ಮತ್ತೆ ಶನಿ. ಕಾರಕ ಭಾವಗಳು ಯಾವ್ಯಾವುದು ಅಂತ ಹೇಳಿದ್ರೆ 6 ಮತ್ತು 10ನೇ ಭಾವಗಳು. ಇಲ್ಲಿ ಬಹುಗ್ರಹಗಳು ಬಲಹೀನರಾಗಿರುವಂತಹ ಸಂದರ್ಭದಲ್ಲಿ, ಗ್ರಹಗಳು ನೀಚರಾಗಿದ್ರೆ, ಶತ್ರುಸ್ಥಾನದಲ್ಲಿದ್ದರೆ, ಅಸ್ತರಾಗಿದ್ದರೆ ಅಥವಾ ಪಾಪಕರ್ತರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ಕಡಿಮೆ ದರ್ಜೆಯ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಬಹುಗ್ರಹಗಳೇ ಸ್ತ್ರೀ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರು ಮೇಲೆ ಬಡ್ತಿಯನ್ನು ಪಡೆಯಲ್ಲ. ಹಾಗಾಗಿ ಅವರು ಇದ್ದಂತಹ ಸ್ಥಾನದಲ್ಲೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಅಧಿಕಾರಿಯುತವಾದಂತಹ ಗ್ರಹಗಳು ಬಲಹೀನರಾಗಿರ್ತಾರೆ ಅಥವಾ ನೀಚ ಸ್ಥಾನದಲ್ಲಿರ್ತಾರೆ, ಶತ್ರು ಕ್ಷೇತ್ರದಲ್ಲಿ ಇರ್ತಾರೆ. ಜೊತೆಗೆ ಜಾತಕದಲ್ಲಿ ಶನಿ, ಕೇತು ಇವರು ಬಲಾಢ್ಯರಾಗಿ ಕರ್ಮ ಮತ್ತು ಷಷ್ಠ ಸ್ಥಾನದ ಸಂಬಂಧ ಇರುತ್ತೆ ಇವರಿಗೆ. ಅಂದರೆ 10ನೇ ಮನೆ ಮತ್ತು
6ನೇ ಮನೆಗೆ ಸಂಬಂಧ ಇವರಿಗೆ ಇರುವಂಥದ್ದು. ಇನ್ನು ಸೌಮ್ಯ ಗ್ರಹಗಳಾದಂತಹ ಶುಕ್ರ, ಗುರು, ಚಂದ್ರ ಮತ್ತು ಬುಧರು ಬಲಹೀನರಾಗಿರುವಂತಹ ಸಂದರ್ಭದಲ್ಲಿ ಇವರು ಸಹಾಯಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಯಾವತ್ತೂ ಕೂಡ ಇವರು ಅಧಿಕಾರದ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲ್ಲ, ಅಂದರೆ ಉದ್ಯೋಗಿಯಾಗಿ ಇರಲ್ಲ. ಅವರು ಸ್ವಂತ ಉದ್ಯೋಗವನ್ನೇ ಪ್ರಿಫರ್ ಮಾಡುವಂಥದ್ದು ಇದೆ. ಅಂದರೆ ಅವರಿಗೆ ಉದ್ಯೋಗ ಅಂದರೆ ಅವರ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಉದ್ಯೋಗ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಇಲ್ಲ ತಾವೇ ಹೊಸದಾಗಿ ಆರಂಭ ಮಾಡಿರುವಂಥ ಸ್ವತಂತ್ರ ಉದ್ಯೋಗ ಇರ್ಬೋದು. ಅಂಥ ಒಂದು ಸ್ವತಂತ್ರ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಕಾರಕರು ಅಂತ ಹೇಳಿದ್ರೆ ಶನಿ, ಬುಧ ಮತ್ತೆ ಲಗ್ನಾಧಿಪತಿ. ಇಲ್ಲಿ ಕಾರಕ ಭಾವ ಲಗ್ನ. ಧನಯೋಗ ಪ್ರಬಲವಾಗಿರುವಂಥವ್ರಿಗೆ ಮಾತ್ರ ಸ್ವಂತ ಉದ್ಯೋಗ ಕ್ಲಿಕ್ ಆಗುತ್ತೆ. ಅದರಲ್ಲೂ ಶುಕ್ರ, ಶನಿ ಮತ್ತೆ ಬುಧ ಜಾತಕದಲ್ಲಿ ತುಂಬಾ ಪ್ರಬಲರಾಗಿರಬೇಕು. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಂತ ಉದ್ಯೋಗ ಕೈ ಹಿಡಿಯುತ್ತೆ. ಇನ್ನು ವ್ಯಾಪಾರಕ್ಕೆ 10 ಮತ್ತು 7 ಪ್ರಥಮ ಶ್ರೇಣಿಯದ್ದಾಗಿದ್ರೆ 4 ಮತ್ತು 12 ದ್ವಿತೀಯ ಶ್ರೇಣಿಯ ಲಾಭವನ್ನು ತಂದು ಕೊಡುವಂಥದ್ದು. ಇನ್ನು ಬಹುಗ್ರಹಗಳು ವಾಯುತತ್ವ ಅಥವಾ ಭೂತತ್ವ ರಾಶಿಯಲ್ಲಿ ಸ್ಥಿತರಾಗಿರುವಂಥವ್ರಿಗೆ ವ್ಯಾಪಾರ ಚೆನ್ನಾಗಿರುತ್ತೆ. ಸ್ವತಂತ್ರ ಉದ್ಯೋಗಕ್ಕೆ ಲಗ್ನಾಧಿಪತಿಗಳು ಬಲಾಢ್ಯರಾಗಿರಬೇಕು. ಲಗ್ನ ರಾಶಿ ಸಂಧಿಯಲ್ಲಿ ಇರಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಲಗ್ನಾಧಿಪತಿ ಶುಭ ಸ್ಥಾನದಲ್ಲಿ ಪ್ರಬಲನಾಗಿರುವಂಥ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಸ್ವತಂತ್ರ ಉದ್ಯೋಗ ಸಾಧ್ಯವಾಗುತ್ತೆ. ಇನ್ನು ಜಾತಕದಲ್ಲಿ ರವಿ ಗುರುವಿನ ಸಂಬಂಧ, ಹಾಗೆ ರವಿಗೆ ಗುರುವಿನ ರಾಶಿಗಳು ಅಥವಾ ಗುರುವಿಗೆ ರವಿಯ ರಾಶಿಗಳು ಸಂಬಂಧ ಇರಬಾರ್ದು. ಅಲ್ಲಿ ರವಿ ಅನ್ನುವಂಥದ್ದು ಬಂದರೆ ಅಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಅರ್ಹರಾಗ್ತಾರೆ. ರವಿ ಇಲ್ಲದೆ ಇರುವಂತಹ ಸಂದರ್ಭ ಗುರುವಿನ ಸಂಯೋಗ ಇರಬೇಕು ಅನ್ನುವಂಥದ್ದು ಇದೆ. ಹಾಗೆ ಲಗ್ನಾಧಿಪತಿ ಮತ್ತು ಲಗ್ನಕ್ಕೆ ಯಾವುದೇ ಪೀಡಿತ ರಾಶಿಗಳು ಇರಬಾರ್ದು, ಅಸ್ತ ಆಗಿರುವಂಥ ರಾಶಿಗಳು ಇರಬಾರ್ದು, ದುಸ್ಥಾನಾಧಿಪತಿಗಳ ದೃಷ್ಟಿ ಇರಬಾರ್ದು, ಮತ್ತು ಉಚ್ಚ ಶುಭಗ್ರಹ ಯೋಗಕಾರಕರ ದೃಷ್ಟಿ ಅಥವಾ ಸಂಬಂಧವನ್ನು ಪಡೆದಿದ್ದಾಗ ಮಾತ್ರ ಈ ಸ್ವಂತ ಉದ್ಯೋಗ ಅವರಿಗೆ ಕೈ ಹಿಡಿಯುತ್ತೆ. ಹಾಗಾಗಿ ಅವರಿಗೆ ಈ ಉದ್ಯೋಗದಲ್ಲಿ ಲಾಭ ಬಂದಿದೆ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಒಂದು ಶ್ರಮ ಅವರಿಗಿರುತ್ತೆ. ಅದಕ್ಕಾಗಿಯೇ ಶುಕ್ರ, ಶನಿ ಮತ್ತು ಚಂದ್ರರು ಪ್ರಬಲರಾಗಿ ಇರಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿಗಳು ಪ್ರಬಲರಾಗಿದ್ದಾಗ ನೌಕರಿ ಅಥವಾ ಸ್ವತಂತ್ರವಾದ ಉದ್ಯೋಗವನ್ನು ಮಾಡುವಂಥವರಾಗಿರ್ತಾರೆ. ಹಾಗೆ ಇವೆರಡೂ ಕೂಡ ಬಲಹೀನರಾಗಿದ್ದರೆ ನೌಕರಿ ಅಥವಾ ಉದ್ಯೋಗ ಎರಡೂ ಕೂಡ ಅವರಿಗೆ ಇರಲ್ಲ. ಇದ್ರೂ ಕೂಡ ಬಹಳ ಅಲ್ಪ ಕಾಲದಲ್ಲಿ ಇರುವಂಥದ್ದು. ಕೊನೆಗೆ ಅವರು ಆ ಉದ್ಯೋಗ ಅಥವಾ ವ್ಯಾಪಾರದಿಂದ ಹೊರ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಸ್ವತಂತ್ರ ಉದ್ಯೋಗ, ಸ್ವಂತ ಬಿಸಿನೆಸ್ಗೆ ಸಂಬಂಧಪಟ್ಟಂತಹ ಗ್ರಹ ಸ್ಥಾನಗಳು ಹೀಗಿರಬೇಕಾಗತ್ತೆ ಜಾತಕದಲ್ಲಿ. ಇನ್ನು ಕೆಲವರು ಈ ಪಾಲುದಾರಿಕೆ ಉದ್ಯೋಗಕ್ಕೆ ಪ್ರಿಫರ್ ಮಾಡ್ತಾರೆ, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೇಳಿ ಬಯಸುವಂಥವ್ರು. ಅಂಥವ್ರಿಗೆ ಕಾರಕ ಭಾವಗಳು ಯಾವ್ಯಾವು ಅಂತ ಹೇಳಿದ್ರೆ 7 ಮತ್ತು 11. 7 ಕಳತ್ರ ಸ್ಥಾನ, ಅಂದರೆ ಜೋಡಿ ಜೊತೆ, ಇದನ್ನು ಸೂಚಿಸುವಂಥದ್ದು. ಇದೇ ಪಾರ್ಟ್ನರ್ಶಿಪ್ಪನ್ನು ಹೇಳುತ್ತೆ. ಇನ್ನು 11ನೇ ಮನೆ ಲಾಭದ ಮನೆ. ಹಾಗಾಗಿ 7 ಮತ್ತು 11 ಕಾರಕ ಭಾವಗಳಲ್ಲಿ ಆ ಜಾತಕ ಪರಿಪೂರ್ಣವಾಗಿದ್ದರೆ ಅಂಥವರು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕಾರಕ ಗ್ರಹಗಳು ಯಾವ್ಯಾವುದು ಅಂತ ಹೇಳಿದ್ರೆ ಬುಧ, ಗುರು, ಶುಕ್ರ ಮತ್ತು ಚಂದ್ರ. ಇಲ್ಲಿ ಜಾತಕದಲ್ಲಿ 7 ಮತ್ತು 11ನೇ ಭಾವ ಅಥವಾ ಈ 7, 11ರ ಅಧಿಪತಿಗಳು ಬಲಾಢ್ಯರಾಗಿದ್ದಾಗ ಅಂಥವ್ರಿಗೆ ಪಾಲುದಾರಿಕೆ ತುಂಬ ಉತ್ತಮವಾಗಿರುತ್ತೆ. ಪಾರ್ಟ್ನರ್ಶಿಪ್ ಮಾಡಿದ್ರೂ ಕೂಡ ಅದು ತುಂಬ ದಿನಗಳವರೆಗೂ ಕೂಡ ಆ ವ್ಯವಹಾರಗಳು ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಾರೆ, ಆದರೆ ಯಾವುದೋ ಕಾರಣಕ್ಕೆ ಅವರು ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯ ಬಂದು ಆ ಪಾರ್ಟ್ನರ್ಶಿಪ್ಪನ್ನೇ ಕಿತ್ತು ಹಾಕುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಒಂದು ಉದ್ಯೋಗ ಅಥವಾ ನಮಗೆ ಆದಾಯ ಬರುವಂಥ ಒಂದು ಮೂಲ, ಅದು ಬೇರೆಯವರ ಬಳಿ ಕೆಲಸ ಮಾಡಲಿ, ಅಧಿಕಾರಿ ವರ್ಗದವರಾಗಿರಲಿ, ಸಾಮಾನ್ಯವಾದಂತಹ ನೌಕರರಾಗಿರಲಿ, ಉದ್ಯೋಗ ಇರಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇರಲಿ, ಅಂಥವ್ರಿಗೆ ಅವರ ಜನ್ಮ ಕುಂಡಲಿಯ ಆಧಾರದ ಮೇಲೆ, ಅಲ್ಲಿರುವಂತಹ ಗ್ರಹಗಳ ಸ್ಥಿತಿಗಳ ಮೇಲೆ ಈ ಎಲ್ಲವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಈ ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತೆ. ಈ ಒಂದು ಹಿನ್ನೆಲೆಯಲ್ಲೇ ನಾವು ವ್ಯಕ್ತಿಯ ಜಾತಕವನ್ನು ಗಮನಿಸಿದಾಗ ಅಥವಾ ವಿಶ್ಲೇಷಣೆ ಮಾಡಿದಾಗ ಅಂಥವರು ಯಾವ ಉದ್ಯೋಗಕ್ಕೆ ಅರ್ಹರಾಗಿರ್ತಾರೆ, ಎಲ್ಲಿ ಅವರು ಸೇರ್ಪಡೆಯಾದರೆ ಉತ್ತಮವಾದಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ನಿಖರವಾಗಿರುವಂಥ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳ ಬೇಕಾಗತ್ತೆ.
ಆಗ ಜನ್ಮ ಕುಂಡಲಿಯನ್ನು ನಾವು ಸಿದ್ಧ ಮಾಡ್ಕೊಳ್ಬೋದು. ಅದರಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡ್ಬೋದು. ನಂತರದಲ್ಲಿ ಈ ಉದ್ಯೋಗದ ಬಗ್ಗೆ, ವೃತ್ತಿಯ ಬಗ್ಗೆ, ಆದಾಯದ ಬಗ್ಗೆ ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ, ಅಲ್ಲಿ ನಾವು ಹೇಳಿರುವಂಥ ಗ್ರಹಗಳು ಆಯಾಯ ಸ್ಥಾನದಲ್ಲಿದ್ದರೆ ನೀವು ಎಂತಹ ಉದ್ಯೋಗಕ್ಕೆ ಅರ್ಹರಾಗ್ತೀರಿ ಅನ್ನುವಂಥದ್ದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ. ಅದರಲ್ಲಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲೇ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ತುಂಬ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಇದರಿಂದ ಬರುವಂಥ ಫಲಗಳು ಸ್ವಲ್ಪ ಕಡಿಮೆ ಇರ್ಬೋದು. ಎಲ್ಲ ಒಂದು ಕಡೆ ಸ್ವಲ್ಪ ಅದೃಷ್ಟ ಈ ದಿನ ನಿಮಗೆ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆ ಇರ್ಬೋದು. ಆದರೂ ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ನಿಮ್ಮ ಇಚ್ಛೆ ನಿಧಾನವಾಗಾದರೂ ಕೂಡ ನೆರವೇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಸೇವಾ ಮನೋಭಾವ ಇರುವಂಥದ್ದಿದೆ. ಆದರೆ ಅದರಲ್ಲಿ ಸ್ವಾರ್ಥತೆ ಇಲ್ಲದೇ ಇರೋದರಿಂದ ಕೆಲವರು ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರ ದಾಳಕ್ಕೆ ಈ ದಿನ ನೀವು ಉರುಳಾಗುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಒಂದು ಸನ್ನಿವೇಶ ಈ ದಿನ ಒದಗಿ ಬರುವಂಥದ್ದು ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು, ಚಟುವಟಿಕೆಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಶ್ರದ್ಧೆ ಇದೆ, ಶ್ರಮ ಕೂಡ ಇದೆ. ಅದರಿಂದಲೇ ನಿರೀಕ್ಷಿತ ರೀತಿಯಲ್ಲಿ ನೀವು ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಪ್ರಗತಿಯತ್ತ ಮಾತ್ರ ನಿಮ್ಮ ಲಕ್ಷ್ಯ ಇರಬೇಕು, ನಿಮ್ಮ ಗಮನ ಇರಬೇಕಾಗತ್ತೆ. ಹಾಗೆ ಈ ದಿನ ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಒಂದು ಒಳ್ಳೆಯ ದಾರಿ ಸಿಕ್ಕತ್ತೆ. ಹಾಗೆ ಕೆಲಸದ ಅವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ಬೋದು, ಸ್ವಲ್ಪ ಓಡಾಟ ಇರ್ಬೋದು, ಖರ್ಚು ವೆಚ್ಚಗಳಾಗ್ಬೋದು. ಆದರೂ ಕೂಡ ಗುರಿಯನ್ನು ತಲುಪುವಂಥ ಒಂದು ಏಕೈಕ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ವಿದ್ಯಮಾನಗಳನ್ನು ನೀವು ಬದಿಗಿಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇದರಿಂದ ಕೆಲಸದ ವೇಗ ವೃದ್ಧಿಯಾಗುತ್ತೆ. ಬಿತ್ತಿದ್ದೇ ಬೆಳೆ, ಇದು ನಿಮಗೆ ಜ್ಞಾಪಕದಲ್ಲಿರಬೇಕು. ಇದರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅಗತ್ಯತೆ ಇದೆ. ಅಂದರೆ ಸಣ್ಣ ಕೆಲಸಕ್ಕೂ ಕೂಡ ಹೆಚ್ಚು ಪ್ರಯಾಸ ಇರುವಂಥದ್ದು. ಅಷ್ಟು ಸುಲಭಕ್ಕೆ ಕೆಲಸಗಳಾಗಲ್ಲ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಿ ಇರಬೇಕಾಗುತ್ತೆ. ಹಾಗೆ ಈ ದಿನ ಬರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ವಿವೇಚನೆ ಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಹಣಬಲ ಜನಬಲ ಏನೂ ಬೇಡ. ಆದರೆ ನಿಮ್ಮ ಒಂದು ವಿವೇಚನೆಯಿಂದಲೇ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಆ ಸಮಸ್ಯೆಯ ಆಳಕ್ಕೆ ಹೋಗಬೇಕು. ಅದರ ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರಸ್ಥರು ಯಾವಾಗಲೂ ಕೂಡ ನಿಮ್ಮ ಎಲ್ಲೆಯನ್ನು ಮೀರಬಾರದು. ಹಾಗಾಗಿನೇ ನಿಮ್ಮ ಒಂದು ಚೌಕಟ್ಟೇನಿದೆ ಅಷ್ಟರೊಳಗೆ ವ್ಯವಹಾರವನ್ನು ಮಾಡುವಂಥದ್ದು ಉತ್ತಮ. ಇನ್ನು ನಿಮ್ಮ ತೀರಾ ಹತ್ತಿರದ ಸಂಬಂಧಿಕರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ದೂರ ಪ್ರಯಾಣವನ್ನು ಕೂಡ ಅವರ ಜೊತೆ ಮಾಡಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ದಕ್ಷಿಣ ದಿಕ್ಕು ನಿಮಗೆ ಆಗಿ ಬರಲ್ಲ. ಹಾಗಾಗಿ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡುವಂಥದ್ದಾಗಲಿ, ದಕ್ಷಿಣದ ಭಾಗದಲ್ಲಿರುವಂಥ ಕೊಠಡಿಗಳನ್ನಾಗಲಿ, ಅಂಥ ಒಂದು ಕಾರ್ಯಸ್ಥಾನವನ್ನಾಗಲಿ ನೀವು ಬಳಸುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಎಷ್ಟು ಸಾಧ್ಯವೋ ಅಷ್ಟನ್ನೇ ನೀವು ಮಾಡಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಅವಲಂಬನೆ ಬೇಡ. ಇನ್ನು ಈ ದಿನ ಆದಾಯ ಏನೋ ಸಾಧಾರಣವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ಅದನ್ನು ಹೂಡಿಕೆ ಮಾಡುವಂಥದ್ದಾಗಲಿ, ಖರ್ಚು ಮಾಡುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ವಿವೇಚನೆ ಇರಲಿ. ಇನ್ನು ಈ ದಿನ ಪ್ರೀತಿಗೆ ಚಂದ್ರ ಕಾರಕ, ಪ್ರೇಮಕ್ಕೆ ಶುಕ್ರ ಕಾರಕ. ಈ ಎರಡರ ಯೋಗ ನಿಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಆ ಎರಡರಿಂದಲೇ ನಿಮಗೆ ಈ ದಿನ ತೀವ್ರವಾದ ಅಸಂತೋಷ, ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ನಿಮಗೂ ಕೂಡ ಮಧ್ಯಮ ಫಲಗಳಿರುವಂಥ ದಿನ ಇದು. ಅದರಲ್ಲೂ ಈ ದಿನ ಮಾನಸಿಕ ಕಿರಿಕಿರಿ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟದ್ದಕ್ಕೂ ಕೂಡ ಸಿಡಿಮಿಡಿಗೊಳ್ಳುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಕೆಲವರ ನಡತೆ, ಕೆಲವರ ಮಾತು ನಿಮಗೆ ಇಷ್ಟ ಆಗಲ್ಲ, ಅಲ್ಲಿ ಅಸಮಾಧಾನ, ಅಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು. ಇನ್ನು ನಿಮ್ಮ ಕಚೇರಿಯಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡದ ಸನ್ನಿವೇಶಗಳೇ ಇರುವಂಥದ್ದಿದೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೂಲಕನೇ ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನ ಸೋಮಾರಿತನ ಜೊತೆಗೆ ಮೈಗಳ್ಳತನ ಕೂಡ ಇರುವಂಥದ್ದು, ಇದರಿಂದ ಆಸಕ್ತಿ ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ಪ್ರಯಾಣದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಸಾಧಾರಣವಾದಂತಹ ದಿನ. ಅದಕ್ಕಾಗಿ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸವನ್ನು ಕೈಗೊಳ್ಳಬೇಡಿ, ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಪ್ರಯತ್ನ ಪಡಬೇಡಿ. ಇನ್ನು ಈ ದಿನ ಯಾವುದೋ ಒಂದು ಕನಸಿನ ಲೋಕದಲ್ಲಿ ಇದ್ದಂಥ ಒಂದು ಭಾವನೆ, ಭ್ರಮೆಯಲ್ಲಿ ಬಿದ್ದವರಂತೆ ಇರ್ತೀರಿ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಜವಾಬ್ದಾರಿ ಇದನ್ನು ಮರೆತು ಬೇರೆಲ್ಲಿಗೋ ನಿಮ್ಮ ಮನಸ್ಸು ಹರಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಪರೋಕ್ಷವಾಗಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾರ ಮಾತಿಗೂ ಕೂಡ ಬೆಲೆ ಕೊಡಲ್ಲ, ಯಾರ ಸಲಹೆ ಸಹಕಾರಗಳು ಕೂಡ ನಿಮಗೆ ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿನೇ ಇಂಥ ಒಂದು ಸಂದರ್ಭದಲ್ಲೇ ಹೊಂದಾಣಿಕೆ ಬೇಕು, ಬೇರೆಯವರ ಸಹಕಾರ ಕೂಡ ಬೇಕು. ಆದರೆ ಒಂದು ಇತಿಮಿತಿಯೊಳಗೆ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಮಾಡುವಂತಹ ಒಂದು ಎಡವಟ್ಟಿನ ಕೆಲಸ ಇದು ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಇಲ್ಲಿಂದ ದುಃಖ ಶುರು ಆಗುವಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಇಲ್ಲಿ ಪತಿ ಪತ್ನಿಯರಿಗೆ ತುಂಬ ಅನುಕೂಲತೆಗಳಿದೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ತುಂಬ ಲಾಭ ಇದೆ. ಒಟ್ಟಾರೆ ಈ ದಿನದ ಚಟುವಟಿಕೆಗಳಿಂದ ನಿಮಗೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಒಂದು ಕರ್ತೃತ್ವ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ಹಾಗಾಗಿ ನಿಮ್ಮ ಪ್ರತಿಭೆ ಅನಾವರಣ ಆಗುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದ ಚಾತುರ್ಯತೆ ಬಹಳ ಚೆನ್ನಾಗಿದೆ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಎಂಥ ಸಮಸ್ಯೆಗಳಿರಲಿ, ಎಂಥ ಸನ್ನಿವೇಶವೇ ಬರಲಿ, ಅದನ್ನು ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ಅದರಲ್ಲೂ ಬೆಳಗಿನ ಸಮಯ ಸ್ವಲ್ಪ ಸಮಾಧಾನ ಇರುವಂಥ ಸಮಯ, ನೆಮ್ಮದಿಯನ್ನು ತರುವಂಥ ಸಮಯ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನಿಮ್ಮ ಬಂಧುಗಳು, ಸ್ನೇಹಿತರು ಕೂಡ ಸಹಾಯ ಮಾಡುವಂಥವರು, ಅವರು ಕೂಡ ಮುಂದೆ ಬರ್ತಾರೆ. ಅವರ ಸಹಾಯ ಪಡ್ಕೊಳ್ಳಿ, ಆದರೆ ಒಂದು ಚೌಕಟ್ಟಿನೊಳಗಿರಲಿ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಕೇಡುಂಟಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರತಿಷ್ಠೆ, ಅದರಲ್ಲೂ ಈ ಒಣ ಪ್ರತಿಷ್ಠೆ, ಇದಕ್ಕೆ ಕಾರಣ ಆಗಿ ನಿಮಗೆ ಸಿಕ್ಕಬೇಕಾದಂಥ ಕೆಲವೊಂದು ಸೌಲಭ್ಯಗಳಿಂದ ವಂಚಿತರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ನಿಮ್ಮ ಒಂದು ಮನಸ್ಥಿತಿಯನ್ನು ತುಂಬ ಸಮತೋಲನದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ದ್ವಂದ್ವ ಆಲೋಚನೆಗಳು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ತರಬಹುದು. ಹಾಗಾಗಿ ನಿಮ್ಮ ಆಲೋಚನೆ ಸುಸ್ಥಿರವಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದ್ರಿಂದ ನಿಮಗೂ ಕೂಡ ಶುಭ ಫಲಗಳ ಯೋಗ ತುಂಬ ಇದೆ. ಅದರಲ್ಲೂ ಈ ದಿನ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ, ತುಂಬ ನಾಜೂಕಾಗಿರ್ತೀರಿ, ತುಂಬ ಅಲರ್ಟ್ ಆಗಿರುವಂಥ ಸಂದರ್ಭ.
ಹಾಗಾಗಿನೇ ಅನುಭವಸ್ಥರಂತೆ ಪ್ರಬುದ್ಧವಾದಂತಹ ಮಾತು ಕೂಡ ಈ ದಿನ ನಿಮ್ಮಿಂದ ಬರುವಂಥದ್ದು. ಹಾಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಮನಸ್ಸೋ ಇಚ್ಛೆಯಂತೆ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನ ಆಲೋಚನೆಯಂತೆ ಕೆಲವು ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಜರುಗುವಂಥ ಸಾಧ್ಯತೆ ಇದೆ. ಹಾಗೆ ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ನೀವು ಕಳ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಈ ದಿನ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಆರಂಭ ಮಾಡಿ. ಬಹಳ ವಿಶೇಷವಾದಂತಹ ಫಲ ನಿಮಗಾಗಿ ಕಾದಿರುತ್ತೆ ಈ ದಿನ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ತುಂಬ ಉತ್ತಮ. ಇನ್ನು ಧನಾತ್ಮಕವಾದಂಥ ಒಂದು ಮಾತುಕತೆ ಅಂದರೆ ಪಾಸಿಟಿವ್ ಆಗಿರುವಂತಹ ಡಿಸ್ಕಷನ್ಸ್ ಏನಿದೆ, ಇದರಿಂದ ಒಳ್ಳೆಯ ವಿಚಾರಗಳು ಎಮರ್ಜ್ ಆಗುತ್ತೆ. ಅಂದರೆ ಅದು ನಿಮಗೆ ಮುಂದೆ ನಿಮ್ಮ ಉದ್ಯೋಗಕ್ಕಾಗಲಿ ವ್ಯಾಪಾರಕ್ಕಾಗಲಿ ಭವಿಷ್ಯದಲ್ಲಿ ತುಂಬ ಸಹಾಯಕ್ಕೆ ಬರುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಆರ್ಥಿಕ ಪ್ರಗತಿಯ ಜೊತೆಗೆ ನಿಮ್ಮ ಒಂದು ಸ್ಥಾನಮಾನವನ್ನು ಭದ್ರಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ಈ ದಿನ ಬಹುಮುಖ ಪ್ರತಿಭೆ ಉಳ್ಳವರ ಅಂತ ನೀವು ನಿಮ್ಮ ಒಂದು ಪ್ರತಿಭೆಗೆ ತಕ್ಕ ಸ್ಥಾನಮಾನ ಸಿಕ್ಕತ್ತೆ. ಇನ್ನು ಅದ್ಭುತವಾದಂತಹ ಮಾತುಗಾರಿಕೆ ಈ ದಿನ ಇದೆ. ಇದು ನಿಮಗೆ ತುಂಬ ಸಂತೃಪ್ತಿಯನ್ನು ತರುವಂಥ ಸಂದರ್ಭ. ಒಟ್ಟಾರೆ ಈ ದಿನದ ವ್ಯವಹಾರಗಳೆಲ್ಲ ಕೂಡ ಸರಾಗವಾಗಿ ನಡೆಯುತ್ತೆ. ಅದರಲ್ಲೂ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಪ್ರಯತ್ನ ಮುಂದುವರಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ತುಂಬ ಪಾಸಿಟಿವ್ ಆಗಿರುವಂಥ ದಿನ ಇದು ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಪಂಚಮದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಅಷ್ಟೊಂದು ನೆಮ್ಮದಿ ಇಲ್ಲ. ಅಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರೋ ಮಾಡುವಂಥ ತಪ್ಪಿಗೆ ಈ ದಿನ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಇಬ್ಬರ ಜಗಳದಲ್ಲಿ ಈ ದಿನ ನೀವು ಹೈರಾಣಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ಮನೆಯ ಒಳಗಿರುವಂಥ ಸಮಸ್ಯೆಗಳು ಕೂಡ ನಿಮ್ಮನ್ನು ಬೆಂಬಿಡದ ಭೂತದಂತೆ ಕಾಡುವಂಥದ್ದು. ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಯಾಕೆಂದರೆ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಯತ್ನ ಪಡ್ತಾ ಇಲ್ಲ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ದಾರಿಯಾಗಿರುವಂಥದ್ದು. ಆದರೆ ಜವಾಬ್ದಾರಿ ಮಾತ್ರ ನಿಮಗೆ ಹೆಗಲಿಗೆ ಬರುವಂಥ ಸಾಧ್ಯತೆ. ಇದರಿಂದ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ನೀವು ಸದೃಢರಾಗಿ ಇರಬೇಕು. ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಮನಸ್ಥಿತಿ ಚೆನ್ನಾಗಿರಬೇಕು. ಆ ರೀತಿಯಲ್ಲಿ ಈ ದಿನ ನೀವು ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಸುಳ್ಳು ಆಶ್ವಾಸನೆಗಳಿಗೆ ಬಲಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಮಾತಿನಿಂದ ನಿಮ್ಮನ್ನು ಕಟ್ಟಿ ಹಾಕಬಹುದು. ಯಾರಾದರೂ ಒಳ್ಳೆಯ ಮಾತನ್ನಾಡಿದ್ರೆ, ನಿಮ್ಮ ಪರವಾಗಿ ಮಾತಾಡಿದ್ರೆ ಅವರಿಗಾಗಿ ಈ ದಿನ ನೀವು ಏನು ಬೇಕಾದರೂ ಮಾಡುವಂಥ ಸಿದ್ಧತೆಯಲ್ಲಿ ಇರ್ತೀರಿ. ಆದರೆ ಅದು ನಿಮಗೆ ಒಂದು ಬಲೆಯಂತೆ ಪರಿಣಮಿಸುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಈ ದಿನ ಸುಳ್ಳು ಪ್ರಲೋಭನೆಗಳಿಗಾಗಿ, ಸುಳ್ಳು ಆಶ್ವಾಸನೆಗಳಿಗಾಗಲಿ ಬಲಿಯಾಗುವಂಥದ್ದು ಕೂಡ ತುಂಬ ಬೇಗ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮಗೆ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ, ಸ್ವಲ್ಪ ಓಡಾಟ, ಪ್ರಯಾಣ ಅನ್ನುವಂಥದ್ದು ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡಿಗಡಿಗೂ ಕೂಡ ನಿಮಗೆ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ತುಂಬ ಅಲರ್ಟ್ ಆಗಿರಬೇಕು. ಸಣ್ಣ ವಿಚಾರ ಅಂತ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳೇ ಈ ದಿನ ನಿಮಗೆ ಬಹಳ ದೊಡ್ಡದ ಪೆಡಂಭೂತವಾಗಿ ಕಾಡುವಂಥದ್ದು ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನೀವು ನಿಮ್ಮ ಮನೆಯ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಸೂತ್ರವನ್ನು ಕಂಡುಹಿಡಿತೀರಿ. ಅದು ಸರ್ವಸಮ್ಮತವಾಗಿರುತ್ತೆ. ಹಾಗಾಗಿ ಅಂಥ ಒಂದು ವಿಚಾರಗಳನ್ನು ಈ ದಿನ ನೀವು ಬಲವಂತಕ್ಕಾದರೂ ಕೂಡ ಬೇರೆಯವರನ್ನು ಒಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ.
ಇನ್ನು ಈ ದಿನ ಮನೆ ಮಂದಿಯ ಸಹಾಯಕ್ಕಿಂತ ನಿಮಗೆ ಹೊರಗಿನ ಗೆಳೆಯರೇ ಸಹಾಯ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮನ್ನು ಇಷ್ಟಪಡುವಂಥವರು ನಿಮ್ಮ ಸ್ನೇಹಿತರೇ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಕಾರ್ಯವನ್ನಾಗಲಿ ನಿಮ್ಮ ಒಂದು ತೀರ್ಮಾನವನ್ನಾಗಲಿ ಕೊಂಡಾಡುವಂಥವರು ನಿಮ್ಮ ಸ್ನೇಹಿತರು. ಆದರೆ ಮನೆಯ ಒಳಗೆ ಈ ದಿನ ನಿಮಗೆ ಸಾಕಷ್ಟು ಒತ್ತಡಗಳಿರುತ್ತೆ. ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ತಪ್ಪುಗಳನ್ನು ಹುಡುಕುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ, ಒತ್ತಡ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಡಬೇಕು ಅಥವಾ ಹಣವನ್ನು ಸಾಲವಾಗಿ ತರಬೇಕು ಅನ್ನುವಂಥ ವಿಚಾರ ಇದ್ದರೆ ಆದಷ್ಟು ಅದನ್ನು ನೀವು ತಡೆ ಹಿಡಿಯುವಂಥದ್ದು ಉತ್ತಮ. ಅಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇದೆ, ಆದರೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಈ ದಿನದ ಫಲಿತಾಂಶಗಳು ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಸಮಾಧಾನ. ಅದರಲ್ಲೂ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ರೀತಿಯ ಅಸಂಬದ್ಧವಾದಂಥ ಪರಿಸ್ಥಿತಿಗಳಿರಲಿ, ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ವಿಶೇಷವಾದಂಥ ಹಣಕಾಸಿನ ವ್ಯವಸ್ಥೆಗಳು ತುಂಬ ಚೆನ್ನಾಗಾಗುತ್ತೆ. ಅದನ್ನು ಈ ದಿನ ನೀವು ಮಾಡಿಫೈ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಶಿಸ್ತು ಅಥವಾ ನಿಮ್ಮ ಆಲೋಚನೆ ಇದು 4 ಜನರಿಗೆ ಇಷ್ಟ ಆಗುವಂಥ ಸಂದರ್ಭದಲ್ಲಿದೆ. ಅದಕ್ಕಾಗಿಯೇ ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಒಂದು ಕೀರ್ತಿಯನ್ನು, ಗೌರವ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ ಇದೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಏಕೆಂದರೆ ಸರಿ ದಾರಿಯಲ್ಲಿದ್ದು ಕೆಲಸ ಕಾರ್ಯಗಳು ಬೇಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಹೊರುವಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಇನ್ನು ನಿಮ್ಮ ಸ್ವಂತ ನಿರ್ಧಾರದಲ್ಲಿ ನಂಬಿಕೆ ಇಟ್ಟು ಮುಂದುವರೆದ್ರೆ ಮತ್ತೂ ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಬೇರೆಯವ್ರಿಗೂ ಕೂಡ ಸಹಾಯವನ್ನು ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಆದರೆ ನಿಮ್ಮ ಮಿತಿ ಒಳಗೆ ಇಂಥ ಒಂದು ಪ್ರಯತ್ನಗಳು ಇರಲಿ. ಹಾಗೆ ಈ ದಿನದಲ್ಲಿ ಯಾವುದೇ ಮೋಜು ಮಸ್ತಿ, ಪ್ರಯಾಣ ಅಥವಾ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸದರವಾಗಿ ಇರುವಂಥದ್ದು, ಇದನ್ನು ಆದಷ್ಟು ಬದಿಗಿಡುವಂಥದ್ದು ಉತ್ತಮ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಇದನ್ನು ಸ್ವಲ್ಪ ಗಮನ ಹರಿಸುವಂಥ ಅಗತ್ಯತೆ ಇದೆ. ಒಟ್ಟಾರೆ ಏನೇ ಕೆಲಸ ಮಾಡಿ ಸ್ವಲ್ಪ ಅಲರ್ಟ್ ಆಗಿ ಮಾಡಿ, ಎಚ್ಚರಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಜೊತೆಗೆ ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಇಲ್ಲ, ಮಾರ್ಗದರ್ಶನ ಇಲ್ಲ. ಹಾಗಾಗಿನೇ ಈ ದಿನದ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತವಾಗಿಯೇ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಆದಾಯದಲ್ಲೂ ಕೂಡ ನೀವು ಹೇಳಿಕೊಳ್ಳುವಂಥ ಒಂದು ಪ್ರಗತಿ ಇಲ್ಲ. ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿ ನಡೆಯುವಂಥದ್ದು. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕದೇ ಇದ್ದಾಗ ಕೆಲಸದಲ್ಲಿ ಸ್ವಲ್ಪ ಬೇಸರ ಮೂಡುವಂಥದ್ದು ಕೂಡ ಇರುತ್ತೆ. ಆದರೂ ಕೂಡ ಉತ್ಸಾಹದಿಂದಲೇ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಜೊತೆಗೆ ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳಾಗಲಿ, ಶುಭ ಕಾರ್ಯಗಳ ಬಗ್ಗೆ ಆಗಲಿ ಒಂದು ಮಾತುಕತೆ, ಪೂರ್ವ ಸಿದ್ಧತೆ ನಡೆಯುವಂಥ ಸಂಭವ ಕೂಡ ಇದೆ. ಇನ್ನು ಈ ದಿನ ಹಣ ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಏಕೆಂದರೆ ನಿಮ್ಮ ನಿರ್ಧಾರ ಅಷ್ಟೊಂದು ಫಲಿಸಲ್ಲ. ಹಾಗೆ ನಿಮ್ಮ ನಿರೀಕ್ಷೆಗಳು ಕೂಡ ಈಡೇರಲ್ಲ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ವಿಚಾರವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಯಾರಿಗೂ ಕೂಡ ಭರವಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ, ಪ್ರಾಮಿಸಸ್ ಮಾಡಬೇಡಿ, ಹೋಪ್ಸ್ ಕೊಡಬೇಡಿ. ಏಕೆಂದರೆ ಪರಿಸ್ಥಿತಿ ನಿಮಗೆ ವ್ಯತಿರಿಕ್ತವಾಗಿರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ.
ಇನ್ನು ಈ ದಿನ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಾಗಲಿ, ಪ್ರಮುಖ ಚಟುವಟಿಕೆಗಳ ಬಗ್ಗೆ ಅದನ್ನು ಮರುಚಾಲನೆಗೆ ಒಳಪಡಿಸುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ಇಂತಹ ಕೆಲಸಗಳನ್ನು ಮುಂದೂಡುವಂಥದ್ದೇ ಉತ್ತಮ. ಹಾಗೆ ಉದ್ಯೋಗಸ್ಥರು ಈ ದಿನ ಸರಿಯಾದಂತಹ ನೀತಿ ನಿಯಮಗಳನ್ನು ಪಾಲನೆ ಮಾಡಿ ಅದರಿಂದ ಲಾಭವನ್ನು ಪಡ್ಕೊಳ್ಳಿ. ಕೆಟ್ಟ ಆಲೋಚನೆಗಳಿಂದ ಸ್ವಲ್ಪ ದೂರ ಇರಿ. ಕೆಟ್ಟ ಸ್ನೇಹಿತರು, ಹಿತಶತ್ರುಗಳು ಇವರು ಕೂಡ ಈ ದಿನ ನಿಮ್ಮನ್ನು ಕಾಡಬಹುದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ, ಉಲ್ಲಾಸ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ. ಹಾಗಾಗಿ ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡ್ತೀರಿ, ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ವಿಚಾರಗಳಿರಲಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು, ಅದನ್ನು ಈ ದಿನ ಬಹಳ ಸಮತೋಲನದಲ್ಲಿ ನೀವು ಕಾಪಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ವ್ಯವಹಾರದಲ್ಲಿ ಕಾನೂನನ್ನು ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಅಂತಹ ಒಂದು ಪ್ರಮುಖವಾದಂತಹ ವಿಚಾರಕ್ಕೆ ಈ ದಿನ ಹೆಚ್ಚು ಗಮನವನ್ನು ಕೊಡುವಂಥದ್ದು ಇದೆ. ಇನ್ನು ಆತುರದ ತೀರ್ಮಾನಗಳು ಈ ದಿನ ಇರಲ್ಲ. ಏಕೆಂದರೆ ನಿಮಗೆ ಈಗಾಗಲೇ ಆಗಿರುವಂಥ ನಷ್ಟ, ಅಲ್ಲಿಂದ ಆಗಿರುವಂಥ ಒಂದು ಅನುಭವ, ನೀವು ನಿಧಾನವಾಗಿದ್ದಾಗ ಮಾತ್ರ ಈ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಹಣಕಾಸಿನ ವ್ಯವಹಾರಗಳನ್ನು ಬಹಳ ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಆರ್ಥಿಕ ಲಾಭ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಖರ್ಚು ವೆಚ್ಚದ ಕಡೆ ಕೂಡ ನಿಮಗೆ ಅಷ್ಟಾಗಿ ಗಮನ ಇಲ್ಲ. ಏಕೆಂದರೆ ಕೆಲಸಗಳಾಗಬೇಕು ಅಷ್ಟೇ, ಅದೊಂದೇ ನಿಮ್ಮ ಗುರಿ ಇರುವಂಥದ್ದು. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಯೋಗ್ಯತೆಗೆ ಮೀರಿದಂತಹ, ನಿಮ್ಮ ಶಕ್ತಿಗೆ ಮೀರಿದಂತಹ ಕೆಲಸವೊಂದನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದು ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ. ತುಂಬ ಪ್ರಯತ್ನ, ತುಂಬ ಯಶಸ್ಸು ಇರುವಂಥ ಸಂದರ್ಭ. ಹಾಗೆ ಈ ದಿನ ಧೈರ್ಯದಿಂದ ಕೆಲಸ ಮಾಡಿದ್ರೆ ಎಂಥ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥದ್ದಕ್ಕೆ ನೀವೇ ಉದಾಹರಣೆಯಾಗಿ ನಿಲ್ತೀರಿ. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ, ಧೈರ್ಯದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ನೀವು ಕನಸನ್ನು ಕಾಣಬೇಕು, ಆದರೆ ಆ ಕನಸೇ ಬದುಕಾಗಬಾರ್ದು. ಹಾಗಾಗಿ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಸಂದರ್ಭ ಬರಲೇಬೇಕಾಗತ್ತೆ. ಹಾಗಾಗಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆ, ನಿಮ್ಮ ಭಾವನೆ ಎಲ್ಲದಕ್ಕೂ ಕೂಡ ಈ ದಿನ ಬೆಲೆ ಇಲ್ಲ. ಪ್ರಾಕ್ಟಿಕಲ್ ಇದ್ದಾಗ ಮಾತ್ರ ನಿಮಗೆ ಬೆಲೆ ಇದೆ. ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ, ಆದರೆ ಕೆಲಸಗಳನ್ನು ಮಾಡಿದ್ರೆ, ಜವಾಬ್ದಾರಿಯನ್ನು ಹೊತ್ತರೆ ಮಾತ್ರ ಆ ಒಂದು ಪಟ್ಟ ನಿಮಗೆ ಸಿಕ್ಕುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಇನ್ನು ಈ ದಿನ ಯಾವುದೇ ವ್ಯಕ್ತಿಯಿಂದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಸಮಯಕ್ಕೆ ಸರಿಯಾಗಿ ಅದು ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಶ್ರಮ, ನಿಮ್ಮ ನೋವು ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ತ್ಯಾಗ ಮಾಡಿದ್ದೀರಿ, ಎಷ್ಟರ ಮಟ್ಟಿಗೆ ನಿಮಗೆ ಅನ್ಯಾಯಗಳಾಗಿದೆ ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಮೆಲುಕು ಹಾಕುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತೀರಿ, ಆದರೆ ಅದರಿಂದ ಕಲಿಯುವಂಥ ಪಾಠ ಬಹಳ ದೊಡ್ಡ ಪಾಠ. ಅದನ್ನು ಮುಂದೆ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನದಲ್ಲಿ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ, ಅದನ್ನು ಕೂಡ ಅನುಸರಣೆ ಮಾಡಬೇಕು. ಇನ್ನು ಈ ದಿನ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ಸಮಯ ಸಾಧಕರ ಸಹವಾಸವನ್ನು ಮಾತ್ರ ಮಾಡಬೇಡಿ. ಆಪರ್ಚುನಿಸ್ಟ್ ಅವರು ನಿಮ್ಮಿಂದ ಸಹಾಯ ಪಡ್ಕೊಳ್ತಾರೆ, ನಾಳೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಅಂಥವರ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಅಂಥವರೇ ಈ ದಿನ ನಿಮ್ಮ ಸುತ್ತಮುತ್ತ ಇರುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಿಡಿದಂತಹ ಕೆಲಸವನ್ನು ಕೈ ಬಿಡಬಾರ್ದು, ಮಧ್ಯಕ್ಕೆ ನಿಲ್ಲಿಸಬಾರ್ದು. ಅಂಥ ಒಂದು ಹಠ ನಿಮ್ಮಲ್ಲಿರಲಿ, ಒಳ್ಳೆಯದಾಗತ್ತೆ.
ಅದಕ್ಕಾಗಿಯೇ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಮಾತಿಗೆ ತುಂಬ ಮೌಲ್ಯ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ಮಾತಾಡಿದ್ರೂ ಅದು ಶಾಸನದಂತೆ ಇರುತ್ತೆ, ಕಾನೂನಿನಂತೆ ಇರುತ್ತೆ. ಅಷ್ಟು ಶಿಸ್ತುಬದ್ಧವಾದಂತಹ ಒಂದು ಮಾತು, ನಿಷ್ಠುರವಾದಂಥ ಮಾತು, ಪ್ರಾಮಾಣಿಕತೆಯ ಮಾತು ಅದಾಗಿರುತ್ತೆ. ಇನ್ನು ಈ ದಿನದಲ್ಲಿ ಸೃಜನಾತ್ಮಕ ಕೆಲಸದಲ್ಲಿ ತೊಡಗುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನ, ಗೌರವ, ಜೊತೆಗೆ ಸಂಪಾದನೆ ಎಲ್ಲವೂ ಚೆನ್ನಾಗಿದೆ. ಇನ್ನು ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಅದರಲ್ಲಿ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ, ಸಂತೋಷ ಇರುತ್ತೆ, ಸಂಭ್ರಮ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಮನಸ್ಸಿನಿಂದ ಉತ್ಸಾಹದಿಂದ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸಿದ್ದಾರೆ ಅಂಥವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು, ಅವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಯಾಕೆಂದರೆ ನಿಮ್ಮ ಈ ದಿನದ ಸ್ಥಿತಿಗೆ ಅವರೇ ಕಾರಣರು, ಹಾಗಾಗಿ ಅವರನ್ನು ಒಮ್ಮೆ ಜ್ಞಾಪಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ, ಆದರೆ ನಿರೀಕ್ಷೆಗಳಿರದಂಥ ಸಂಬಂಧ ಇಲ್ಲ. ಆದರೆ ಹೆಚ್ಚು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ಹಿರಿಯರ ಮಾತು. ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಆಗಿರುವಂಥ ಸ್ಟೇಟ್ಮೆಂಟ್ ಇದು, ಆದರೆ ಇದರ ಒಳ ಅರ್ಥ ನಿಮಗೆ ಆಗಿದೆ. ಅದರಂತೆ ನಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಯಾರಿಗಾದರೂ ಭರವಸೆಗಳನ್ನು ಕೊಟ್ಟಿದ್ದರೆ, ಯಾರಿಗಾದರೂ ಪ್ರಾಮಿಸಸ್ಸನ್ನು ಮಾಡಿದರೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಅದಕ್ಕೆ ಸಮಯ ಕೂಡ ಇದೆ, ಮನಸ್ಸು ಇದೆ, ಬೇಕಾದಷ್ಟು ಸಂಪನ್ಮೂಲಗಳು ಕೂಡ ನಿಮ್ಮ ಜೊತೆಯಲ್ಲೇ ಇದೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ತಾಯಿ ಅನ್ನಪೂರ್ಣೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.